ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಇವತ್ತು ಒಂದು ಒಳ್ಳೆ ಅಡುಗೆ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ಇದು ಫಿಶ್ 1 kg ಫಿಶ್ ಇದೆ. ಪಾಂಪ್ಲೆಟ್ ಫಿಶ್ ವಾಶ್ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಅರಿಶಿನ ಹಾಗೂ ಉಪ್ಪನ್ನು ಸೇರಿಸಿ ಮ್ಯಾರಿನೇಟ್ ಮಾಡಿರ್ತಕ್ಕಂಥದ್ದು. ಈ ಒಂದು ಸಾಂಬಾರು ಅಥವಾ ಮಸಾಲವನ್ನು ಮಾಡಲಿಕ್ಕೆ ಒಂದು 2ರಿಂದ 3 ಈರುಳ್ಳಿಯನ್ನು ತೆಗೆದುಕೊಂಡು, 1 ಟೊಮೊಟೊವನ್ನು ತೆಗೆದುಕೊಂಡು ಎಲ್ಲವನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಕರಿಬೇವು, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಇದನ್ನೆಲ್ಲ ಇಟ್ಕೊಂಡಿದ್ದೀನಿ. ಸೊ ಮಸಾಲೆ ಸಾಮಗ್ರಿಗಳಾದಂತಹ ಜೀರಿಗೆ, ಕಾಳುಮೆಣಸು, ಲವಂಗ ಇದನ್ನೆಲ್ಲ ಕೂಡ ಇಟ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ವೀಕ್ಷಕರೇ, ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಯಾವುದೂ ಕೂಡ ಹೆಚ್ಚಾಗಬಾರ್ದು, ಯಾವುದೂ ಕೂಡ ಕಡಿಮೆ ಆಗಬಾರ್ದು. ಸೊ ಯಾವುದಾದ್ರೂ ಒಂದು ಐಟಮ್ ಕೂಡ ಹೆಚ್ಚು ಕಡಿಮೆ ಆದಂಥ ಸಂದರ್ಭದಲ್ಲಿ ನೀವು ಮಾಡಿರ್ತಕ್ಕಂತಹ ಅಡುಗೆನೇ ಕೂಡ ಹಾಳಾಗುವಂಥದ್ದು. ಸೊ ಹಾಗಾಗಿ ಎಲ್ಲವನ್ನೂ ಕೂಡ ಹಿತಮಿತಿಯಲ್ಲೇ ಯೂಸ್ ಮಾಡಬೇಕಾಗುತ್ತೆ ವೀಕ್ಷಕರೇ. ಸೊ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೀನಿ ರುಬ್ಲಿಕ್ಕೋಸ್ಕರ. ಸೊ ಈರುಳ್ಳಿ, ಹಚ್ಚಿರ್ತಕ್ಕಂತಹ ಸೊಪ್ಪುಗಳು, ಸೊ ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ ಮತ್ತು ಕಾಯಿ ತುರಿ ಕೂಡ ಸೇರಿಸ್ತಾ ಇದ್ದೀನಿ ವೀಕ್ಷಕರೇ. ಸೊ ಇದನ್ನೆಲ್ಲ ನೀವು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀರಾ. ಸೊ ಇದೇ ರೀತಿ ನೀವು ಯೂಸ್ ಮಾಡಿ. ಸೊ ಮಸಾಲೆ ಸಾಮಗ್ರಿಗಳಾದಂಥ ಚಕ್ಕೆ, ಲವಂಗ ಇದನ್ನೆಲ್ಲ ಸೇರಿಸ್ತಾ ಇದ್ದೀನಿ. ಇಲ್ಲಿ ಸಾಸಿವೆಯನ್ನು ನಾನು ಸೇರಿಸೋಲ್ಲ, ಏಕೆಂದರೆ ಇದು ಒಗ್ಗರಣೆಗೆ ಬೇಕಾಗುತ್ತೆ. ಸೊ ರುಬ್ಲಿಕ್ಕೆ ನೀವು ಸಾಸಿವೆ ಹಾಕಬೇಡಿ. ಸಾಸಿವೆನ ಉಳಿಸ್ಕೊಂಡಿದ್ದೀನಿ ವೀಕ್ಷಕರೇ, ಗಮನಿಸ್ಬೋದು. ನೋಡಿ, ಅಚ್ಚ ಖಾರದ ಪುಡಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸಿ ನಾನಿಲ್ಲಿ ಒಂದು 3ರಿಂದ 4 ಸ್ಪೂನನ್ನು ಹಾಕ್ತಾಯಿದ್ದೀನಿ. ಏಕೆಂದರೆ ಮೀಡಿಯಮ್ ಸ್ಪೈಸಿಯನ್ನು ನಿರೀಕ್ಷೆ ಮಾಡಿ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ನಾವು ಹಾಕ್ಕೊಬೇಕಾಗುತ್ತೆ. ಅದ್ರ ಜೊತೆಗೇ ಧನಿಯಾ ಪುಡಿ ಮತ್ತು ಅರಿಶಿನ ಪುಡಿ ಮತ್ತು ಕೊಬ್ಬರಿಯನ್ನು ಸೇರಿಸ್ತಾ ಇದ್ದೀನಿ. ಬೇಕು ಅಂದರೆ ನೀವು ಹಸಿಕಾಯನ್ನು ಕೂಡ ಹಾಕ್ಬೋದು. ನಾನಿಲ್ಲಿ ಕೊಬ್ಬರಿಯನ್ನು ಸೇರಿಸಿದ್ದೀನಿ ವೀಕ್ಷಕರೇ. ನೋಡಿ, ಎಲ್ಲವನ್ನು ಕೂಡ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ರುಬ್ಲಿಕ್ಕೆ. ಸೊ ನಾನು ಎಷ್ಟು ಪ್ರಮಾಣದಲ್ಲಿ ನೀರನ್ನು ಕೂಡ ಹಾಕಿದ್ದೇನೆ. ನಂತರ ಈ ಒಂದು ರೆಸಿಪಿಗೆ ಮುಖ್ಯವಾಗಿ ನಾವು ಹುಣಸೆ ಹಣ್ಣನ್ನು ಇಟ್ಕೊಂಡಿರಬೇಕಾಗತ್ತೆ. ಸೊ ಇಷ್ಟು ಹುಣಸೆ ಹಣ್ಣನ್ನು ನಾನು ನೆನೆಸಿಟ್ಕೊಂಡಿದ್ದೀನಿ. ಸೊ ಇದರಲ್ಲಿ ಬೀಜ ಇಲ್ಲ. ಸೊ ಹಾಗಾಗಿ ಡೈರೆಕ್ಟಾಗಿ ಮಿಕ್ಸಿ ಜಾರಲ್ಲಿ ಹಾಕಿ ಒಂದು ಪೇಸ್ಟನ್ನು ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಸೊ ನಂತರದಲ್ಲಿ ಒಂದು ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಟು ಇದಕ್ಕೆ ಅಡುಗೆ ಎಣ್ಣೆಯನ್ನು ಒಂದು 3ರಿಂದ 4 ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ ವೀಕ್ಷಕರೇ. ಸೊ ನಂತರದಲ್ಲಿ ಸಾಸಿವೆಯನ್ನು ಸೇರಿಸಿ ಈ ಸಾಸಿವೆ ಈ ರೀತಿ ಸಿಡಿಬೇಕಾಗುತ್ತೆ ವೀಕ್ಷಕರೇ. ಚಟಪಟ ಅಂತ ಚೆನ್ನಾಗಿ ಸಿಡಿದ ನಂತರದಲ್ಲಿ ನಾನು ಸ್ವಲ್ಪ ಕರಿಬೇವು ಹಾಗೆ ಗ್ರೀನ್ ಚಿಲ್ಲಿ ಕೂಡ ಸೇರಿಸ್ತಾ ಇದ್ದೀನಿ. ಒಗ್ಗರಣೆಯಲ್ಲಿ ಸ್ವಲ್ಪ ಪ್ರಮಾಣದ ಈರುಳ್ಳಿನೂ ಕೂಡ ಹಾಕ್ಕೊಬೇಕಾಗತ್ತೆ. ಸ್ವಲ್ಪ ಟೊಮೊಟೊ ಕೂಡ ಸೇರಿಸ್ತಾ ಇದ್ದೀನಿ. ಇದರ ಜೊತೆಗೇ ಏನು ಕಟ್ ಮಾಡಿ ಉಳಿದಿರ್ತದಲ್ಲ, ಸೊ ಅದನ್ನು ನಾನು ಒಗ್ಗರಣೆಯಲ್ಲಿ ಹಾಕಿದ್ದೀನಿ ವೀಕ್ಷಕರೇ. ನೋಡಿ, ಇದನ್ನು ಈ ರೀತಿ ಬಾಡಿಸ್ಬೇಕಾಗತ್ತೆ. ಒಗ್ಗರಣೆಯಲ್ಲಿ ಈ ರೀತಿ ಬಾಡಿಸುವ ಸಂದರ್ಭದಲ್ಲಿ ಜಾಸ್ತಿ ಉರಿಯನ್ನು ಕೊಟ್ಟು ನೀವು ಇದನ್ನು ಹೊತ್ತಿಸಬಾರ್ದು. ಸೊ ಈ ರೀತಿ ಬಾಡಬೇಕಾಗತ್ತೆ. ಈ ರೀತಿ ಟೆಕ್ಸ್ಚರ್ ಆದ ನಂತರ ನೋಡಿ, ಒಗ್ಗರಣೆ ಬಾಡಿಲ್ಲ, ಚೆನ್ನಾಗಿದೆ. ಸೊ ನಾವೇನು ಮಸಾಲೆಯನ್ನು ರುಬ್ಕೊಂಡಿದ್ವಿ, ಸೊ ಅದಕ್ಕೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೋಡಿ ಆ ಒಗ್ಗರಣೆ ಜೊತೆ ಮಿಶ್ರಣ ಮಾಡಬೇಕಾಗುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ಒಂದು 10ರಿಂದ 15 ನಿಮಿಷ ಇದನ್ನು ಈ ರೀತಿ ಕುದಲಿಕ್ಕೆ ಬಿಡಿ. ಒಂದು ಕುದಿ ಬರುವಂತಹ ಸಂದರ್ಭದಲ್ಲಿ ನೀವೇನು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿ ಫಿಶನ್ನು ಇಟ್ಕೊಂಡಿದ್ದೀರಿ, ಸೊ ಅದನ್ನು ಈ ಒಂದು
ಸಾಂಬಾರಿನಲ್ಲಿ ಹಾಕಬೇಕಾಗುತ್ತೆ ವೀಕ್ಷಕರೇ. ಸೊ ಮ್ಯಾರಿನೇಟ್ ಮಾಡುವ ಸಂದರ್ಭದಲ್ಲೂ ಕೂಡ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೆ. ಇವಾಗ ನಿಮ್ಮ ಸಾಂಬಾರು ಟೇಸ್ಟಿಗೆ ಯಾವ ರೀತಿ ಬೇಕೋ ಅಷ್ಟು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ, ನಂತರ ಕೊತ್ತಂಬರಿಯನ್ನು ಸೇರಿಸಿ ಲಿಡ್ಡನ್ನು ಕ್ಲೋಸ್ ಮಾಡಿ. ಉರಿ ಜಾಸ್ತಿಯಾಗಿ ಉಕ್ಕಿ ಬರುವಂಥ ಸಾಧ್ಯತೆ ಕೂಡ ಇರುತ್ತೆ. ಸೊ ಹಾಗೆ ಲಿಡ್ಡನ್ನು ಸ್ವಲ್ಪ ಓಪನ್ ಬಿಟ್ಟು ಇಟ್ಕೊಳ್ಳಿ. ಸೊ ಒಂದು 20ರಿಂದ 25 ನಿಮಿಷ ಕುದಿಲಿಕ್ಕೋಸ್ಕರ ಕಾಲಾವಕಾಶ ಕೊಡಬೇಕಾಗತ್ತೆ. ಸೊ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಹಾಗೆ ನೀವು ಸ್ವಲ್ಪ ಉಪ್ಪು ಸರಿಯಾಗಿದೆ ಅಂತ ಗಮನಿಸಿ ಇದನ್ನು ಒಲೆಯಿಂದ ಇಳಿಸ್ಬೇಕಾಗುತ್ತೆ. ಒಂದು 10ರಿಂದ 15 ನಿಮಿಷ ಆದ ನಂತರ ನಾವು ಮುದ್ದೆ ಕೂಡ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವಿ. ಸೊ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ವೀಕ್ಷಕರೇ. ಮುದ್ದೆ ಜೊತೆ ಫಿಶ್ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಅದು ಕೂಡ ಮಂಗಳೂರಿನ ಒಂದು ಸೊಗಡಿನ ಒಂದು ಮೂವಿ ರಿಲೀಸ್ ಆಗಿರೋ ಕಾರಣಕ್ಕೋಸ್ಕರ ಒಂದು ಮೂವಿ ನೋಡ್ತಾ ಈ ಒಂದು ಫಿಶ್ ಸಾಂಬಾರನ್ನು ಸವಿತಾ ಇದ್ದೀನಿ ವೀಕ್ಷಕರೇ. ಯಾವುದೇ ಟಿ ವಿಯನ್ನು ನೋಡುವಂಥ ಸಂದರ್ಭದಲ್ಲಿ ಫಿಶ್ ಸಾಂಬಾರನ್ನು ತಿನ್ನುವಂಥ ಸಂದರ್ಭದಲ್ಲಿ ಮುಳ್ಳುಗಳಿರುತ್ತೆ, ಜಾಗ್ರತೆಯಿಂದ ಊಟ ಮಾಡಬೇಕಾಗುತ್ತೆ ವೀಕ್ಷಕರೇ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದಂತಹ ಸಂದರ್ಭದಲ್ಲಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಹಾಗೆ ನೀವು ಯಾವುದಾದ್ರು ಪ್ರಾಪರ್ಟಿ ಮಾರಬೇಕು ಅಂದ್ಕೊಂಡಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.